ಹಿಮಾಲಯದ ಈ ಸರೋವರದಲ್ಲಿವೆ ನೂರಾರು ಅಸ್ಥಿಪಂಜರ. ಮೂಳೆಗಳ ಮೂಲದ ಬಗ್ಗೆ ಇನ್ನೂ ಸಿಕ್ಕಿಲ್ಲ ಉತ್ತರ. ಉತ್ತರಾಖಂಡ್ನಲ್ಲಿರುವ ಈ ಕೆರೆಯ ಹೆಸರು ರೂಪ್ಕುಂಡ್. ಇದು ಸಮುದ್ರ ಮಟ್ಟದಿಂದ 16,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿದೆ. ಹೆಚ್ಚಾಗಿ ರೂಪ್ಕುಂಡ್ ಎಂದು ಹೆಸರಿಸುವ ಬದಲು ಈ ಸರೋವರಕ್ಕೆ ಎಲ್ಲರೂ ಅಸ್ಥಿಪಂಜರದ ಕೆರೆ ಅಂತಲೇ ಕರೀತಾರೆ. ವಿಜ್ಞಾನಕ್ಕೂ ಉತ್ತರ ಸಿಗದ ಲೆಕ್ಕವಿಲ್ಲದಷ್ಟು ನಿಗೂಢ ಜಾಗಗಳಿವೆ. ನಮ್ಮ ದೇಶದಲ್ಲೂ ಇಂತಹ ಬೇಕಾದಷ್ಟು ಸ್ಥಳಗಳಿವೆ. ಇಂತಹ ನಿಗೂಢ ಸ್ಥಳಗಳಲ್ಲಿ ಒಂದು ಹಿಮಾಲಯದ ಈ ತಾಣ. ಈ ಸರೋವರದಲ್ಲಿವೆ ನೂರಾರು ಅಸ್ಥಿಪಂಜರ. ಹಿಮಾಲಯದಲ್ಲಿರುವ ರೂಪ್ಕುಂಡ್ ಸರೋವರವು ಇಂದಿಗೂ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರುವ ನಿಗೂಢ ಸ್ಥಳವಾಗಿದೆ. ಹಿಮ ತಂಗಾಳಿ ನಡುವೆ ಇರುವ ಈ ಸರೋವರದಲ್ಲಿರೋದು ಬರೀ ಅಸ್ಥಿಪಂಜರಗಳು. ಉತ್ತರಾಖಂಡ್ನಲ್ಲಿರುವ ಈ ಕೆರೆಯ ಹೆಸರು ರೂಪ್ಕುಂಡ್. ಹಿಮದಲ್ಲೊಂದು ಆಘಾತಕಾರಿ ಆವಿಷ್ಕಾರ. ಈ ಮೂಳೆಗಳು ನಿನ್ನೆ ಮೊನ್ನೆಯದಲ್ಲ. ಇದಕ್ಕೆ ಹಲವು ಶತಮಾನಗಳ ಹಿನ್ನೆಲೆ ಇದೆ. 1942ರಲ್ಲಿ ಇಲ್ಲಿನ ಅಸ್ಥಿಪಂಜರಗಳ ಬಗ್ಗೆ ಮೊದಲು ಅರಣ್ಯ ಅಧಿಕಾರಿಯೊಬ್ಬರು ಮಾಹಿತಿ ನೀಡಿದರು. ಇವರು ಈ ಸ್ಥಳದಲ್ಲಿ ಹೋಗುವಾಗ ಸರೋವರದ ಸುತ್ತಲೂ ಬಿದ್ದಿರುವ ಡಜನ್ಗಟ್ಟಲೆ ಅಸ್ಥಿಪಂಜರಗಳನ್ನು ಕಂಡುಕೊಂಡರು. ಇಲ್ಲಿಂದ ಈ ಜಾಗದ ಬಗ್ಗೆ ವಿಶ್ವಾದ್ಯಂತ ಕುತೂಹಲಗಳು ಹೆಚ್ಚಾದವು. ಈ ಮೂಳೆಗಳು ಯಾರದ್ದು, ಇಲ್ಲಿಗೆ ಹೇಗೆ ಇಷ್ಟೊಂದು ಮೂಳೆಗಳು ಬಂದವು ಎಂಬುದರ ಬಗ್ಗೆ ಚರ್ಚೆಗಳು ಶುರುವಾದವು. ಈ ತಾಣದ ಬಗ್ಗೆ ಕ್ರಮೇಣ ಅಧ್ಯಯನಗಳು ಆರಂಭಗೊಂಡವು. ತದನಂತರ ಬಂದ ಒಂದು ಅಧ್ಯಯನವು ಈ ಮೂಳೆಗಳು ವಾಸ್ತವವಾಗಿ ನೂರಾರು ವರ್ಷಗಳಷ್ಟು ಹಳೆಯದು ಎಂದು ತೋರಿಸಿತು. ತದನಂತರ ರೂಪ್ಕುಂಡ್ ಸರೋವರದ ಸುತ್ತಲೂ 800ಕ್ಕೂ ಹೆಚ್ಚು ಅಸ್ಥಿಪಂಜರಗಳು ಕಂಡುಬಂದಿವೆ. ಇದರಿಂದಲೇ ಈ ಸ್ಥಳಕ್ಕೆ ಅಸ್ಥಿಪಂಜರ ಸರೋವರ ಎಂಬ ಅಡ್ಡ ಹೆಸರು ಕೂಡ ಬಂದಿತು. ಬೇರೆ ಬೇರೆ ಕಾಲಘಟ್ಟಕ್ಕೆ ಸೇರಿದ ಮೂಳೆಗಳು. ವಿಜ್ಞಾನಿಗಳು ಕಾರ್ಬನ್ ಡೇಟಿಂಗ್ ಬಳಸಿ ಮೂಳೆಗಳನ್ನು ಪರೀಕ್ಷಿಸಿದಾಗ ಅಸ್ಥಿಪಂಜರಗಳೆಲ್ಲವೂ ಒಂದೇ ಕಾಲಘಟ್ಟಕ್ಕೆ ಸೇರಿಲ್ಲ. ಕೆಲವು ಮೂಳೆಗಳು 800ರ ದಶಕದಿಂದ, ಇನ್ನು ಕೆಲವು 1800ರ ದಶಕದಿಂದ ಬಂದವು ಎಂಬ ಅಚ್ಚರಿ ಮಾಹಿತಿ ಹೊರಬಿತ್ತು. ಇದರರ್ಥ ಯಾವುದೋ ಆಘಾತದಿಂದ ಜನರೆಲ್ಲ ಒಂದೇ ಸ್ಥಳದಲ್ಲಿ ಸತ್ತಿಲ್ಲ. ಬದಲಾಗಿ ಅನೇಕ ಶತಮಾನಗಳಲ್ಲಿ ವಿವಿಧ ಗುಂಪುಗಳ ಜನರು ಅಲ್ಲಿ ಸತ್ತಿರುವ ಎಂಬ ವಿಷಯ ಸ್ಪಷ್ಟವಾಯಿತು. ಆದರೆ ಇವತ್ತಿನವರೆಗೂ ಇಷ್ಟು ದೀರ್ಘ ಅವಧಿಯಲ್ಲಿ ಒಂದೇ ದೂರದ ಸ್ಥಳದಲ್ಲಿ ಇಷ್ಟೊಂದು ಜನರು ಏಕೆ ಸತ್ತು ಬಿದ್ದರು ಎಂಬ ವಿಷಯ ಮಾತ್ರ ಇನ್ನೂ ಹಾಗೆ ಉಳಿದುಕೊಂಡಿದೆ. DNA ಪರೀಕ್ಷೆಯು ಕೆಲ ಅಚ್ಚರಿ ವಿಷಯಗಳನ್ನು ಬಹಿರಂಗಪಡಿಸಿದೆ. ನೇಚರ್ ಕಮ್ಯುನಿಕೇಷನ್ನಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಅನೇಕ ಮೂಳೆಗಳು ದಕ್ಷಿಣ ಏಷ್ಯನ್ನರಿಗೆ ಸೇರಿದ್ದು ಮತ್ತು ಕೆಲವು ಕ್ರೀಟ್ನಂತಹ ಪೂರ್ವ ಮೆಡಿಟೇರಿಯನ್ ಪ್ರದೇಶದ ಜನರದ್ದು ಎಂಬುದಾಗಿ ತಿಳಿಸಿದೆ. ಸಾಂಕ್ರಾಮಿಕ ರೋಗಕ್ಕೆ ಹೀಗೆ ಸಾಮೂಹಿಕವಾಗಿ ಬಲಿಯಾಗಿರಬಹುದು, ಇಲ್ಲ ಜಪಾನ್ ಸೈನಿಕರ ಅಸ್ಥಿಪಂಜರ ಇರಬಹುದು, ಕೊರವೆ ಚಳಿಗೆ ಸೈನಿಕರು ಸಾವಿಗೀಡಾಗಿರಬಹುದು. ಹೀಗೆ ಒಂದಲ್ಲ ಒಂದು ಕಥೆಗಳು ಈ ಸರೋವರದ ಸುತ್ತ ಇದೆ. ಸ್ಥಳೀಯ ಜಾನಪದ ಕತೆ ಏನು ಹೇಳುತ್ತೆ ಗೊತ್ತಾ? ಕನೌಜ್ನ ಅರಸ ರಾಜ ಜಸ್ವಲ್ ತನ್ನ ಗರ್ಭಿಣಿ ಪತ್ನಿ ರಾಣಿ ಬಲಂಪ ಸೇರಿದಂತೆ ಸಂಸ್ಥಾನದ ಹಲವರೊಂದಿಗೆ ನಂದಾದೇವಿ ದೇವಸ್ಥಾನಕ್ಕೆ ಹೋಗುತ್ತಿದ್ದಾಗ ದುರಂತ ಸಂಭವಿಸಿತು ಎಂದು ಹೇಳುತ್ತವೆ. ಪ್ರಯಾಣದ ಸಮಯದಲ್ಲಿ ರಾಜನ ಹೆಂಡತಿ ಮಗುವಿಗೆ ಜನ್ಮ ನೀಡಿದಳು. ಇದು ಪವಿತ್ರ ಸ್ಥಳವಾಗಿತ್ತು. ಇದನ್ನು ಮಲಿನ ಮಾಡಿದ್ದಕ್ಕೆ ನಂದಾದೇವಿ ಕೋಪಗೊಂಡು ಬಿರುಗಾಳಿಯನ್ನು ಸೃಷ್ಟಿ ಮಾಡಿದಳು. ಈ ವೇಳೆ ಉಳಿದುಕೊಳ್ಳಲು ಸುರಕ್ಷಿತ ಜಾಗ ಸಿಗದೆ ಇವರೆಲ್ಲ ಸಾವನ್ನಪ್ಪಿದರು ಎಂದು ಸ್ಥಳೀಯರು ಮಾತನಾಡಿಕೊಳ್ಳುತ್ತಾರೆ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.